ಕಂಪ್ಲೀಟ್ ಆಗಿದೆ. ಸೊ ಇವಾಗ ಮೇನ್ ಬರ್ಡೇ ಬಾಯ್ ಬಂದ್ರೆ ಯಪ್ಪ ಒಂದ್ ಸಾಂಗ್ ಹೇಳ್ರಿ, ಡ್ಯಾನ್ಸ್ ಆಡಕ್. ನಮ್ ಸಂಜೆಗೆ ಫುಲ್ ಹಾಡಿ ರೋದ್ನೆ ಕೊಟ್ಬಿಟ್ಟಿದೀನಿ. ಅವ್ರು ನೋಡಿದ್ರು ಗುರು ಗುರು ಬಡ ಬಡ ಗುರು ಬಡ ಗುರು ಇದು ಬಂದ್ಬಿಡ್ತು ಮೇಲೆ. ಸಕ್ಕದಾಗಿದೆಲ್ಲ ಎಲ್ಲ. ಶ್ರವಣ್ ಬ್ರೋ ಜೊತೆ ಸೇರಿದ್ಮೇಲೆ ಕಾನ್ಫಿಡೆಂಟ್ ಆಗ್ಬಿಟ್ಟಿದ್ದೀನಿ, ಬಟ್ಟೆಲ್ಲಿ ಓಡಾಡ್ತೀನಿ ನಾನು. ಸೀನ್ಸ್ ಇಲ್ವೇ ಇಲ್ಲ ನನ್ನ ಬ್ಲಾಗಲ್ಲಿ ಬರೋದು. ಇಲ್ಲಿ ಅವ್ರ ಟೀಮು ಆಲ್ರೆಡಿ ಕ್ಯಾಮ್ರಾ ಇಟ್ಕೊಂಡು ಬಿಹಾಂಡ್ ದಿ ಸೀನ್ಸ್ ಮಾಡ್ತಾವ್ರೆ. ಏನ್ ಮಾಡ್ಬೇಕು ಅದನ್ನೇ ಮಾಡ್ಬೇಕು ಸರ್. ಓವರ್ ಆಗಿ ಮಾಡಿದ್ರೆ ಹಿಂಗೆ ಆಗೋದು, ಆಯ್ತಾ? ಅಲ್ಲ ಇಲ್ಲಿಂದ ತಗೋಬೇಕಂತೆ, ಕಿಚ್ಚ 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 ಅಂತ ಸಾಂಗ್ ಬರ್ಬೇಕಂತೆ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್. ಸೊ ಇವತ್ತಿನ ಬ್ಲಾಗ್ ಕುಕಿಂಗ್ ಅಲ್ಲ, ಆಮೇಲೆ ಜಾಸ್ತಿ ಫುಡ್ ರಿಲೇಟೆಡ್ ಇರಲ್ಲ. ಇಟ್ಸ್ ಬಿಹೈಂಡ್ ದಿ ಸೀನ್ಸ್ ಆಫ್ ಸ್ಯಾಮ್ ಬರ್ಡೇ. ಸೊ ಸ್ಯಾಮ್ ಬರ್ಡೇ ಪ್ರಿಪ್ರೇಷನ್ ಏನ್ ಮಾಡ್ತಾ ಇದೀವಿ ಅಂತ. ನಾನು ಮಾಡೋದು ಬೇಡ, ನಾನು ಮಾಡೋದು ಬೇಡ ಸ್ಯಾಮ್ ಯಾರಾದ್ರೆ ಗೊತ್ತಿಲ್ಲ ಅಂದ್ರೆ ಅಲ್ಲಿ ನೋಡಿ ಅಂತೆ. ನೀನ್ ಯಾರು? ಸೇಮ್ ಸಿಮಿಲರ್ ಆಗಿರೋ ಸ್ಯಾಮ್ ಇವನು ಅಂತ ಇರ್ತಾರೆ. ನಾನು ಸ್ವಲ್ಪ ಮೀಶೋ ಸ್ಯಾಮ್ ಅವನು. ಮೀಶೋ ಸ್ಯಾಮ್ ಅಂದ್ರೆ ಡೂಪ್ಲಿಕೇಟ್ ಸ್ಯಾಮ್ ಅಂತಾರಲ್ಲ ಆ ತರ. ಅವ್ರು ಜೆರಾಕ್ಸ್ ಕಾಪಿ, ನಾವು ಒರಿಜಿನಲ್. ಅವ್ನು ಒರಿಜಿನಲ್ ಕಣೋ, ಅಪ್ಪ ಅಮ್ಮ ಒರಿಜಿನಲ್. ಏನೇನೋ ಮಾತಾಡ್ತಾವನಾಗೆ. ಸೊ ಇವತ್ತಿನ ಬ್ಲಾಗ್ ಇದೆ ಬಿಹೈಂಡ್ ದಿ ಸೀನ್ಸ್. ಹೊಟ್ಟೆ ಸಿಕ್ತಿಲ್ಲ. ಬಿಹೈಂಡ್ ದಿ ಸೀನ್ಸ್ ಏನೇನೆಲ್ಲ ಪ್ಲಾನ್ ಮಾಡ್ತಿದ್ದೀವಿ ಅಂದರೆ, ಡೆಕೋರೇಷನ್ ಆಗಿದೆ, ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ಒಳ್ಳೆ ರೆಸಾರ್ಟ್ಗೆ ಹೋಗಿ ಒಂದು ಡೆಕೋರೇಷನ್ ಮಾಡಿ ಯಾರ್ಯಾರು ಬರ್ತಿದ್ದಾರೆ ಅಂತೆಲ್ಲ ತೋರಿಸ್ತೀವಿ ಬ್ಲಾಗಲ್ಲಿ. ಒಂದು ಬ್ಲಾಗಲ್ಲೂ ಬರುತ್ತೆ ಅನಿಸುತ್ತೆ. ಸರ್ಪ್ರೈಸ್ ಏನಿಲ್ಲ, ಏನು ಮಾಡ್ತಾ ಇದ್ದೀವಿ ಅಂತ. ನಾರ್ಮಲ್ ರೆಸಾರ್ಟ್ಗೆ ಹೋಗ್ತಿದ್ದೀವಿ ಅಂತ ಅಷ್ಟೇ ಇರೋದು. ಸೊ ಬನ್ನಿ ನೋಡೋಣ. ಫಸ್ಟು ಗಿಫ್ಟ್ ಇದೆ ನೋಡಿ, ಇಷ್ಟು ವೇಟ್ ಇದೆ. ರೋಸಸ್ ಇದೆ, ರೆಡ್ ರೋಸಸ್ ಎಲ್ಲ ಕೂತಿದ್ದಾರೆ. ಎಲ್ಲರೂ ಬ್ಯಾಗ್ ಎತ್ಕೊಂಡು ನೋಡ್ತಿದ್ದಾರೆ ಇವಾಗ. ನೋಡಿ ಬರ್ಡೇ ಬಾಯ್ ಇಲ್ಲಿದ್ದಾನೆ. ಬನ್ನಿ. ರೆಡಿ ಆಗ್ಬಿಟ್ಟು ಕೆಳಗಡೆ ಹೋಗ್ಬಿಟ್ಟು ಅವ್ರಿಗೆ ಹೂವನೇ ತಗೊಂಡಿಲ್ಲ, ಎಲ್ಲಿಟ್ಟವರೋ ಗೊತ್ತಿಲ್ಲ ಹೂವು. ನೋಡಿ ನಾನು ಯಾವುದೋ ಬೇರೆ ರೂಮಲ್ಲಿ ಹುಡುಕ್ತಾ ಇದ್ದೀನಿ ಫ್ಲವರ್ನ. ಯಪ್ಪ ಎಷ್ಟು ವೇಟ್ ಇದೆ. ಸಮೀರಿಗೆ ಇದು ಗೊತ್ತಿಲ್ಲ, ಈ ರೋಸ್ ತೊಗೊಂಡಿರೋದು. ಅವನು ಆಚೆ ಗೇಟ್ ಹತ್ರನೇ ಇದ್ದಾನೆ. ಸೊ ಆಚೆ ತೊಗೊಳಕ್ಕಾಗಲ್ಲ. ಸಕ್ಕದಾಗಿದೆ ನೋಡಿ ಗೈಸ್ ರೋಸು. ಯಾವಾಗಲೂ ಅವನು ಬೊಕ್ಕೆಗಳೆಲ್ಲ ಕೊಡ್ತಾ ಇರ್ತಾನಲ್ಲ ಎಲ್ಲರಿಗೂ. ಸೊ ನಾವು ಆ ಸ್ಪೆಷಲ್ ಡೇಗೆ ನಾವು ಎತ್ತು ಕೊಡೋಣ ಅಂತೀವಿ. ನೋಡಿ ನಮ್ಮಪ್ಪ ಏನು ಬಾಬು ಮಾಡ್ತಾ ಇದ್ದೀರಾ? ಕರೆಕ್ಟಾಗಿದೆ ನೋಡಿ. ನಮ್ಮ ಬ್ಯಾಕೆಟಿಂದ ಕರೆದಿದ್ದಾನೆ ಫೋನ್ ಮಾಡಿ. ಇವಾಗ ಬ್ಯಾಕೆಟಿಂದ ಇದನ್ನು ಕಳಿಸ್ತಾ ಇದ್ದೀನಿ ಬೊಕ್ಕೆನ. ಈ ಒಂದು ಬೊಕ್ಕೆನ ಹೆಂಗೆಲ್ಲ ಮಾಡ್ತಾ ಇದ್ದೀವಿ ನೋಡಿ. ಮೇಲೆ ಇದು ಯಾರ್ಯಾರು ಹೋಗ್ತಾ ಇದ್ದೀರಾ ಈ ಇದರಲ್ಲಿ? ನಾನು ಲೋಕಿ, ಪ್ರಜ್ವಲ್ ಬ್ರೋ. ಹಾಂ ಓಕೆ ಡನ್. ಬಾಯ್. ಯು ಇನ್ ದ ಲೊಕೇಶನ್. ಟೇಕ್ ಕೇರ್. ಸಖತ್ತಾಗಿ ಕಾಣಿಸ್ತಾನೆ ನಮ್ಮ ಸಾಯಿ. ದೃಷ್ಟಿ ಬಂತು ಸಾಯಿ. ಯಾರ್ದು ಹೇಳು? ನಿಂದೆ. ಚಂದ್ರದ ದೃಷ್ಟಿ. ಚಂದ್ರ ಪಕ್ಕದಲ್ಲಿ ನಾನಂತ ಫ್ರೆಂಡ್ಸ್ ಮಾಡ್ಕೊಂಡಿಲ್ಲ. ರೆಡಿ ಮಾಡಿಸಿದೆ ನಾನು. ನಾನಂತ ಫ್ರೆಂಡ್ಸ್ ಅವ್ನು ನಿನ್ನ ರೆಡಿ ಮಾಡಿಸಿರೋದ? ಅವನೇ ಸ್ನಾನ ಮಾಡಿ ಬೆಣ್ಣುಚ್ಚಿ ಎಲ್ಲ ಮಾಡಿಸಿರೋದು. ಸೊ ಗೈಸ್ ಆಯಿತು, ಬನ್ನಿ ಹೋಗಿ ತೊಗೊಳಕ್ಕೆ. ಸ್ಯಾಮ್ ಜೊತೆನೇ ಬಂದಿದ್ದೀವಿ ನಾವು. ಕೇಕ್ ತೊಗೊಂಡು ಹೋಗೋಣ. ಕೇಕ್ ಸರ್ಪ್ರೈಸ್ ಆಗಿತ್ತು, ಅದು ಸರ್ಪ್ರೈಸ್ ಆಗಿ ಉಳಿದಿಲ್ಲ. ಗೊತ್ತಾಗ್ಬಿಟ್ಟಿದ್ದೀವಿ ಅವನಿಗೆ. ವಿಲ್ ಮಾಡಿಬಿಟ್ಟಿದ್ದಾರೆ ಗೈಸ್ ಕೇಕ್ನ. ಕೇಕ್ ಶ್ರವಣ್ ಬ್ರೋ ಕೇಕ್ ಇಟ್ಕೋತಾರದು. ಡ್ರೈವರ್ ನನ್ನ ಹಸ್ಬೆಂಡು. ಕೇಕ್ನ ರಿವೀಲ್ ಮಾಡಿಬಿಟ್ಟಿದ್ದಾರೆ. ಕೇಕ್ ಹುಷಾರು. ಕೇಕ್ ಏನಾದ್ರು ಒಂಚೂರು ಆಯಿತು ಅಂದರೆ ಹೋಯ್ತು. ಅಲ್ಲಾಡ್ತಾರೋ ಎಲ್ಲೋ ಶ್ರವಣ್ ಇವಾಗ ಹಂಗೆ ಕೂತಿರ್ತಾರೆ. ಸ್ಯಾಮು ಶ್ರವಣ್ ಅವರೆಲ್ಲ ನಾನ್ ವೆಜ್ ತಿನ್ಬೇಕಂತ ಹೋದ್ರು. ನಾನು ಪ್ರಶಾಂತ್ ವೆಜ್ಜು. ಅದಕ್ಕೆ ವೆಜ್ ಹೋಟೆಲಿಗೆ ಬಂದಿದ್ದೀವಿ. ಇಲ್ಲಿ ವೆಜ್ ತಿಂದ್ಬಿಟ್ಟು 1 o'clock ಇದಕ್ಕೆ ಹೋಗಿ ಅಂದ್ಕೊಂಡಿದ್ದು. 3 ಟೈಮು 3:30 ಗೈಸ್. ಇನ್ನೂ 1 hour ಬೇಕು ರೀಚ್ ಆಗ. ಟ್ರಾವೆಲಿಂಗಲ್ಲಿ ಫುಲ್ ಟೈರ್ಡ್ ನೋಡಿ, ನಾನು ಫೇಸ್ ಎಲ್ಲ ಡಲ್ ಆಗಿಬಿಟ್ಟಿದೆ. ಸೊ ಫೈನಲಿ ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ. ಆಲ್ಮೋಸ್ಟ್ 2-3 hours ಜರ್ನಿ ಮಾಡಿ ಬಂದಿದ್ದೀವಿ. ಇವಾಗ ಡೆಕೋರೇಷನ್ ಎಲ್ಲಿ ಮಾಡಿಸ್ಬೇಕು ಅಂತ ಗೊತ್ತಿಲ್ಲ. ಡೆಕೋರೇಷನ್ ಟೀಮ್ ಅವ್ರು ಇನ್ನೂ ಬಂದೇ ಇಲ್ಲ. ಅವರು ಪಾಪ
ತುಂಬ ಹತ್ರ ಇದೆ ಅಂತ ಅಂದ್ಕೊಂಬಿಟ್ಟು ನೋಡ್ರಿ ಬಂದಿಲ್ಲ ಇನ್ನೂ. ಎಲ್ಲಿ ಮಾಡಿಸೋದು ಅಂತ ಲೊಕೇಶನ್ ಹುಡುಕ್ತಾ ಇದ್ದೀವಿ, ಇವಾಗ ನೋಡಬೇಕು. ಊಟ ಮಾಡಿದ್ದಾರೆ ಚೆನ್ನಾಗಿ. ನಾನು ಪಾಡಿಗೆ ಸುಮ್ಮನೆ ಇದ್ದೆ, ನೀನು ಹಿಂಗೆ ಮಾಡಿದ ತಕ್ಷಣ ನೋಡಿದೆ. ಊಟ ಚೆನ್ನಾಗಿತ್ತಾ? ಏನೇನೆಲ್ಲ ತಿಂದೆ? ಚಿಲ್ಲಿ ಚಿಕನ್, ಚಪಾತಿ, ಹಾಂ, ಬಿರಿಯಾನಿ, ಪಲಾವು, ಇಷ್ಟೊಂದೆಲ್ಲ ಚಿಕನ್ ಗ್ರೇವಿ. ಗೈಸ್ ನಾವು ಮೀಲ್ಸ್ ತಿನ್ಕೊಂಡು ಬಂದ್ವಿ ಗೈಸ್. ನಿಜ ಮೀಲ್ಸು, ಒಂದೇ ಒಂದು ಮೀಲ್ಸು ತಿನ್ಕೊಂಡು. ನಾವು ಹುಲಿ ಎಲ್ಲಾದ್ರೂ ನೀನು ತಿಂದ? ನಾನು ತುಂಬ ಹರಿಬರಿಯಲ್ಲಿ ನಾನೊಂದು ಸ್ವಿಮ್ಮಿಂಗ್ ಔಟ್ಫಿಟ್ ಏನೂ ತಂದಿಲ್ಲ. ಸೊ ಅದಕ್ಕೆ ಇವಾಗ ಇಲ್ಲೇ ಸಿಗುತ್ತಂತೆ, ಪರ್ಚೇಸ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ನೋಡಿ ಹೆಂಗಿದೆ ಗೈಸ್, ಸಕ್ಕತ್ತಾಗಿದೆಲ್ಲ, ಎಲ್ಲ ಫುಲ್ ಗ್ರೀನರಿ ವೈಬ್ ಗೈಸ್. ಎಲ್ಲ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಿ ನಾನು ಅದೆಲ್ಲ ವ್ಲಾಗ್ ಮಾಡೋಕ್ಕೆ ಹೋಗಿಲ್ಲ. ಅಯ್ಯಯ್ಯೋ ಏನೂ ಕಾಣಿಸ್ತಾನೆ ಇಲ್ಲ. ಹಾಂ, ಸೊ ಎಲ್ಲರೂ ಆಟ ಆಡಿ ಇವಾಗ ಎಲ್ಲ ಫ್ರೆಶ್ ಅಪ್ ಆಗಿ ಡೆಕೋರೇಷನ್ ಅವ್ರು ಬಂದಿದ್ದಾರೆ. ಡೆಕೋರೇಷನ್ ಯಾರು ಅಂತ ಗೊತ್ತಿಲ್ಲ ಸ್ಯಾಮ್ಗೆ. ಸೊ ಇಟ್ಸ್ ಅ ಸರ್ಪ್ರೈಸ್. ಯಾರಂತ ನಾನು ತೋರಿಸ್ತೀನಿ ಬನ್ನಿ. ಏನೂ ಕಾಣಿಸ್ತಿರ್ಲಿಲ್ಲ ನನಗೆ, ಇವಾಗ ಇಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಓಕೆ, ಸೊ ಡೆಕೋರೇಷನ್ ಅವರು ಯಾರು ಅಂತ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಪಾಪ ಅವರು ನಿನ್ನೆ ಲಾಸ್ಟ್ ಮೂಮೆಂಟಲ್ಲಿ ನಾನು ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದು. ಅವರು ಪಾಪ 7 o'clock ಹೇಳಿದ್ದು, ಆಲ್ರೆಡಿ ಇವಾಗ ರೀಚ್ ಆಗಿದೆ. 7 o'clock ಡೆಕೋರೇಷನ್ ರೆಡಿ ಆಗಿರಬೇಕು ಅಂತ ಹೇಳಿದ್ದೆ, ಬಟ್ ಇವಾಗ ಎಲ್ಲರೂ ರೀಚ್ ಆಗಿದ್ದಾರೆ. ಸೊ ಬನ್ನಿ ಹೆಂಗೆ ಡೆಕೋರೇಷನ್ ಮಾಡ್ತಾರೆ ಬಿಹೈಂಡ್ ದಿ ಸೀನ್ಸ್ ಎಲ್ಲ ಈ ವ್ಲಾಗಲ್ಲಿ ತೋರಿಸ್ತೀನಿ. ನಾನು ಜಾಸ್ತಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಆಲ್ಮೋಸ್ಟ್ ಸ್ಯಾಮ್ ವ್ಲಾಗಲ್ಲಿ ಇರುತ್ತೆ. ಅವನಿಗೆ ಗೊತ್ತಿಲ್ದಿರೋದು ಒಂದು ಚೂರು ಕ್ಯಾಪ್ಚರ್ ಮಾಡಿ ವ್ಲಾಗ್ ಮಾಡ್ತಿರೋದು ಅಷ್ಟೇ ಗೈಸ್. ಇವನು ಇದಾನಲ್ಲ, ಏನು ಡೆಕೋರೇಷನ್ ಈವೆಂಟ್ ಹೆಸರೇ ಚೇಂಜ್. ಡೆಕೋರೇಷನ್ ಈವೆಂಟ್ಸ್ ಹೆಸರು ಹೇಳಿದ್ರೆ ರೆಸಾರ್ಟ್ ಹೆಸರು ಹೇಳ್ತಾನೆ. ಏನೋ ಮಾಡ್ತಿದ್ಯಾ ಬಂದಲ್ಲಿ ಡೆಕೋರೇಷನ್ ನೋಡೋ ಅಂದರೆ ನೋಡಿ ಆರಾಮಾಗಿ ಎಲ್ಲ ಕೂತ್ಕೊಂಡವ್ರೆ. ಅಯ್ಯೋ ಡೆಕೋರೇಷನ್ ಇನ್ನು ಎಷ್ಟೊತ್ಕೊಂಡಾಗ ಅವನು ರೆಡಿನಾ ಬಾಯ್ಸ್ ಅಂತ ಅವನು. ಇಲ್ಲ 1 hour ಅಷ್ಟು, ಅವ್ರು ಬೇಗ ಮಾಡ್ತಾರೆ. ಅವ್ರು ಸೂಪರ್ ಫಾಸ್ಟ್ ಅವರು. ನೀನು ಹೇಳ್ದಲ್ಲ ರಾವಿ ಸಿಂಗ್, ಮಾತಾಡ್ಸ್ಕೊಂಡು ಬರ್ತೀನಿ. ಮಾತಾಡ್ದಾ? ಟೀಮ್ ಅವ್ರು ಬಂದಿದ್ದಾರೆ ನೋಡಿ. ಫುಲ್ ಇವಾಗ ಡೆಕೋರೇಷನ್ ನಡೀತಿದೆ. ಲ್ಯಾವಿಶ್ ಈವೆಂಟ್ಸ್ ಅವರು ಡೆಕೋರೇಷನ್ ಮಾಡ್ತಿರೋದು. ಎಸ್, ಇವರು ಫಸ್ಟು ನಮ್ಮ ಮಮ್ಮಿ ಬರ್ಡೇಗೆ ಒಂದು ಮಾಡಿದ್ದಿದ್ದು ಅಲ್ವಾ ಸಾಯಿಲ್? ಫಸ್ಟು ಟೈಮ್ ಅವರು ಅವಾಗ ಶುರು ಮಾಡಿದ್ದಿದ್ದು. ಆಲ್ಮೋಸ್ಟ್ 4 years ಆಯ್ತಾ? 4 years ಆಯ್ತಾ ಬೊಬ್ಬು ಸಾಯಿಲ್? ನನ್ನ ಮದುವೆ ಆದಮೇಲೆ 4 years ಆಯ್ತಲ್ಲ ಮಮ್ಮಿ ಬರ್ಡೇ ಗೈಸ್ ಮಾಡಿದ್ದವ್ರು. 4 years ಆಯ್ತು. 4 years ಆದಮೇಲೆ ಇವತ್ತೇ ನೋಡಿ ಗೈಸ್ ಇವ್ರು ಹೆಂಗೆ ಕೂತವ್ರೆ. ನಾವು ಸಮೀರ್ಗೆ ಒಂದು ವೆಲ್ಕಮ್ ಡ್ಯಾನ್ಸ್ ಪ್ಲಾನ್ ಮಾಡ್ತಾ ಇದ್ದೀವಿ. ಹೇಳ್ಕೊಡೋ ಅಂದ್ರೆ ಇವ್ನು ಡ್ಯಾನ್ಸರ್ ಆಗಿ ಏನು ಹೇಳ್ಬೇಕು? ಒಂದು ತಿಂಗಳು ಮುಂಚೆ ಹೇಳ್ಕೊಟ್ಟು ಡ್ಯಾನ್ಸೇ ಮದುವೆ ದಿವಸ ಮಾಡಿಲ್ಲ. ಇದು ಅರ್ಧ ಗಂಟೆ ಐತೆ ನಾವು ಮಾಡಿಲ್ಲ. ಅಲ್ಲ ಏನಾಗಿತ್ತ ಚಂದ್ರ? ಅಲ್ವಾ ಇದು ಡ್ಯಾನ್ಸ್ ಸಾಂಗ್ ಆಫ್ ಆಗೋಯ್ತು. ಪ್ರಯತ್ನ ಆದ್ರೂ ಪಡ್ಬೇಕು, ಒಂಚೂರಾದ್ರೂ ಪ್ರಯತ್ನ ಪಡ್ಬೇಕು. ಜೀವನದಲ್ಲಿ ಆಗುತ್ತೆ ಅನ್ನೋ ಪ್ರಯತ್ನ ಪಡ್ಬೋದು. ಆಗದೆ ಕೆಲಸ ಕೈ ಹಾಕಕ್ ಹೋಗ್ಬಾರ್ದು. ನೀನು ಔಟ್ ಹೊಟ್ಟು ನಿಂಗೆ ಗೊತ್ತಾಗ ಯಾರು ಕೆಲಸ ಮಾಡಿ ಸಾಂಗ್ ಆಫ್ ಮಾಡ್ಕೊಂಡು ನೀವು ಹಾಡ್ಕೊಂಡಾಡಿ. ಓ ನಮ್ಮ ಅಣ್ಣ ಖುಷಿ ಆಗ್ಬಿಡೋನೆ. ವೆಲ್ಕಮ್ ಒಂದು ನೋಡಿ ಡೆಕೋರೇಷನ್. ಹ್ಯಾಪಿ ಬರ್ಡೇ ಸ್ಯಾಮ್. ಇಲ್ಲಿ ಮಾಡೋದ ಅಲ್ಲಿ ಮಾಡೋದ ಅಂತ ಕನ್ಫ್ಯೂಷನು. ಪ್ರಸಾದ ನೀನೇನು ಹೇಳ್ತೀವ ಫೈನಲು? ಅಲ್ಲೇ ಓಕೆನಾ? ಎಲ್ಲಿ ಮಾಡೋದು ಹೇಳ್ರೋ? ಒಳಗಡೆನಾ? ಅಲ್ಲಿ ಒಳಗಡೆ ಲೈಟ್ ಇದೆ ಜಾಸ್ತಿ ಅಂತ ಹೇಳ್ತಾರ ಅವರು. ನಾನು ಹೇಳಿದ್ದು ಅಲ್ಲಿ ಮಾಡಕ್ಕೆ ಆಕ್ಚುಲಿ, ಬಟ್ ಅಲ್ಲಿ ಲೈಟೇ ಇಲ್ಲ ಬಿಡು, ಒಂಚೂರು ಲೈಟ್ ಇಲ್ಲ. ಒಬ್ರೊಬ್ರು ಹೇಳ್ರೋ, ಮೆಜಾರಿಟಿ ತಗೊಳ್ಳೋಣ. ನೀನೆಲ್ಲ ಅವನಂತೂ ಅರ್ಧ ನಿದ್ದೆಲ್ಲಿ ಹೋಗ್ಬಿಟ್ಟವನೆ. ನಮ್ಮ ಅಕ್ಕ ಹೆಂಗ್ ಹೇಳ್ತಾಳೆ ನಮ್ಮ ಮಗಳು ಹೆಂಗ್ ಹೇಳ್ತಾಳಂಗೆ ಇದ್ದಾರೆ. ಫಸ್ಟ್ ಅವ್ರು ಈವೆಂಟ್ ಶುರು ಮಾಡಿದಾಗ ಫಸ್ಟ್ ಮಾಡಿದ್ದೆ ನಿಮ್ಮ ಬರ್ಡೇ ಮಾಮ್. ಮತ್ತಿಕೆರೆ ಮನೇಲಿ ಇದ್ದಾಗ ಒಂದು ಸೈಡ್ ಎಲ್ಲ ಇಟ್ಬಿಟ್ಟು ಮಾಡಿದ್ರಲ್ಲ, ನಾನು ಮಾಡಿಸ್ಕೊಂಡೆ. ಅದಾದ್ಮೇಲೆ ನಾನು ಮದ್ವೆಗೆ ಮುಂಚೆ ನಾನು ಬಂದು ನನಗೆ ಮಾಡಿದ್ರಲ್ಲ ಲಾವಿಶ್. ಎಲ್ಲಿಗೆ? ಪುನೀತ್ ಅವರೇ ಮಾಡಿದ್ದು. ಯಾರ ಬರ್ಡೇಗೆ? ಅಮ್ಮಂದಿಕ್ಕೆ. ಅಲ್ಲೇ ಅವ್ರ ಮನೆ, ನಿಮ್ಮ ಮನೆಯಲ್ಲೇ ಗೈಸ್ ಒಂದು ಸಾಂಗ್ ಡಿಸೈಡ್ ಮಾಡಿ ಹೇಳು ಅಂದ್ರೆ ಎಷ್ಟು ಮಾತಾಡ್ತಿದ್ದಾನೆ ಅಂತ ಅಷ್ಟು ಮಾತಾಡ್ತಿದ್ದಾನೆ ಇವನು. ಬಾಯ್ ಮುಚ್ಚಲು. ಜ್ಯೋತಿಯು ಇವಳೇ ನಮ್ಮ
ಬಂಗಾರ ಎಲ್ಲಾರು ಸಾಂಗ್ ಹುಡುಕ್ತಾರೆ. ನನ್ನ ಕನಸು ಕನಸುಗಾರನ ಅದೇ ನೀನು ಇದು ಅಂತ್ಯಾಕ್ಷರಿ ಆಡ್ತಿದ್ಯಾ ಸಿಂಗಪೆಣ್ಣೆ ಆಡ್ಸ್ಬಿಡೋಣ ಸಿಂಗಪೆಣ್ಣೆ ಯಪ್ಪ ಒಂದ್ ಸಾಂಗ್ ಹೇಳ್ರಿ ಡ್ಯಾನ್ಸ್ ಆಡಕ್. ಅದಾಕ ಅದು ಕಳ್ಸು. ಅದು ಬೇಡ, ತಮಿಳ್ ಬೇಡ. ಕುಲದಲ್ಲಿ ಕೀಳಿ ಆಗುವುದೋ ಕಟ್ಟಲ್ಲ, ನಿಂದ ಹಾಕ್ತೀನಿ, ನಿಂದ ಹಾಕ್ತೀನಿ ಅಲ್ಲಿ. ಬರೀ ಅಮ್ಕೊಂಡು ಮುಖ ನಾನು ಇವಾಗ ಒಂದ್ ಸಾಂಗ್ ಆಡ್ಬೇಕು ಸಮೀರ್ಗೆ. ಗೈಸ್ ಡೆಕೋರೇಷನ್ ರೆಡಿಯಾಗಿದೆ, ನಾನು ರೆಡಿಯಾಗಿದ್ದೀನಿ. ನನ್ನ ಬರ್ಡೇ ಥರನೇ ರೆಡಿಯಾಗಿದ್ದೀನಿ ಗೈಸ್. ಅದು ನನ್ನ ಬರ್ಡೇ ಅಲ್ಲ, ಸ್ಯಾಮ್ ಬರ್ಡೇ. ನೋಡಿ ಕೂರ್ಬೇಕು ಹಾಂ ಸಾಕು. ಕಂಪ್ಲೀಟ್ ಆಗಿದೆ. ಸೊ ಇವಾಗ ಮೇನ್ ಬರ್ಡೇ ಬಾಯ್ ಬಂದರೆ ಕೇಕ್ ಕಟ್ಟಿಂಗ್ ಅಷ್ಟೇ. ನನಗೆ ಹೆಂಗೆ ಕಾಣಿಸ್ತಿದೆ ಅಂತ ಹೇಳಿದೆ. ಫಾರ್ ದಿ ಫಸ್ಟ್ ಟೈಮ್ ನಾನು ಈ ಥರ ಸ್ಯಾರಿ ವೇರ್ ಮಾಡಿದ್ದು. ನನ್ನ ಲೈಫಲ್ಲಿ ಯಾವತ್ತೂ ಈ ಥರ ಸ್ಯಾರಿ, ಈ ಥರ ಪಾರ್ಟಿ ವೇರ್ದೆಲ್ಲ ಬೇರೆ ಮಾಡಿಲ್ಲ, ಇವತ್ತೇ ಮಾಡಿ. ಪ್ಲೀಸ್ ಎಲ್ಲ ಆಯಿತು. ಇವಾಗ ಕರ್ಕೊಂಡು ಬರೋದು. ಇಲ್ಲಿ ನೋಡಿ ಎಲ್ಲರೂ ನಿಂತ್ಕೊಂಡು ನೋಡ್ತವ್ರೆ. ನಮ್ಮ ಮಮ್ಮಿ ನಮ್ಮ ಅತ್ತೆ ಅಲ್ಲಿ ಕೂತವ್ರೆ. ನನ್ನ ಬ್ಲಾಗಲ್ಲಿ ಹೆಂಗಿದೆ? ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್. ಇಲ್ಲಿ ಇನ್ನೊಬ್ರು ಸೀನ್ಸ್ ಇಲ್ವೇ ಇಲ್ಲ ನನ್ನ ಬ್ಲಾಗಲ್ಲಿ ಬರೋದು. ಇಲ್ಲಿ ಅವ್ರ ಟೀಮು ಆಲ್ರೆಡಿ ಕ್ಯಾಮ್ರಾ ಇಟ್ಕೊಂಡು ಬಿಹಾಂಡ್ ದಿ ಸೀನ್ಸ್ ಮಾಡ್ತಾವ್ರೆ. ನಮ್ದು ಇದೇ ಕನ್ಫರ್ಮ್ ಇಲ್ಲ ಅಂದ್ರೆ ಹೆಂಗೆ ಡೆಕೋರೇಷನ್. ಶ್ರವಣ್ ಬಾಕ್ಸಿಂಗ್ ಇದು ಅನ್ಕೊಂಡ್ಬಿಟ್ಟವ್ರು ಪಾಪ, ಅವಾಗಿಂದ ಬಂದು ಹಿಂಗೆ ಮಾಡ್ತಾವ್ರೆ. ಎಲ್ಲ ನಿಲ್ಡೋಣ, ರೆಡಿ ಆಗಿರ್ಲಿ. ದಾಲ್ ಕಂದ ಸಾಂಗ್ ಬಾತೆ ಕೇಕು. ಅಯ್ಯೋ ಪಾಪ, ಯಾರ ಬಡ್ಡೆಗೆ ಇದು ಲಾಸ್ಟ್ ಇಯರ್ ಸೇಮ್ ಆಗಿ ಇದು ಬೇಡ ಬೇಡ ಪ್ರಶಾಂತ, ಹಿಂಗೆ ಎತ್ತಿಂಗ್ ಇಟ್ಬಿಡ್ತೀನಿ. ಪುಷ್ ಇಟ್ ಫ್ರಮ್ ದಿಸ್ ಸೈಡ್ ಯೂಸಿಂಗ್ ಅ ನೈಫ್. ಮಧ್ಯಾಹ್ನ ನೋಡಿಲ್ಲ ಅದು ಹೆಂಗಿದೆ ಅಂತ. ಅಟ್ಲೀಸ್ಟ್ ನೀವಲ್ಲ ಬ್ರೋ, ಕೈ ಸೊಟ್ಕೊಂಡ್ಬಿಟ್ಟಿದ್ದು ಅಣ್ಣಂದು. ಒಂದ್ ನಿಮಿಷ ಕೈ ಕ್ರೇಜಿ ಆಗಿದೆ. ಒಂದ್ ನಿಮಿಷ ತುಂಬಾ ಫೀಲ್ ಆಗ್ತಿದೆ. ಮಾಡೋಣ ಇಲ್ವೋ, ಹಿಂಗೆ ಎತ್ತಿಬೋ ಸಮೀಸ್ ಗುರು ಗುರು ಬಡ ಬಡ ಗುರು ಬಡ ಗುರು ಇದು ಬಂದ್ಬಿಡ್ತೀವಿ ಮೇಲೆ ಬೇಡ ಹೇಳಕ್ಕಲ್ಲ, ಹಂಗೆ ಬಿಡು, ಕರೆಕ್ಟ್ ಇದೆ ಮನಿ. ಇದ್ರದ್ದು ಒಂದು ಕ್ಲಿಪ್ ತಗೋಬಿಡು, ಅದ್ರದ್ದು ಫೋಟೋ ಇದೆ ಹೆಂಗಿದ್ರು ಅದನ್ನ ಪೋಸ್ಟ್ ಮಾಡ್ಬಿಡೋಣ ಅಷ್ಟೇ. ಇದೇನ್ ತೊಂದ್ರೆ ಇಲ್ಲ, ಕಟ್ ಆಗಲ್ಲ. ಆಗಲ್ಲಮ್ಮ, ಆಗಲ್ಲ. ಚಾಕು ಇದು ಹಿಂಗೆ ಚಾಕು ರೂಮಲ್ಲಿ ಇದೆ. ರೂಮ್ ಅಲ್ಲ, ಕಡ್ಡಿ ಇದೆಯಾ? ಹಿಂಗ್ ಮುಟ್ಟಿ ಎಲ್ಲ ಹಿಂಗ್ ಮಾಡ್ಕೊಂಡು ಮಾಡಿ ಹಿಂಗೆ ಎತ್ತಿ ಹಿಂಗೆ ಇಟ್ಬಿಡ್ತೀನಿ. ಏನ್ ಮಾಡ್ಬೇಕು, ಕೇಕ್ ನಮ್ ಕಣ್ಮುಂದೆ ರೆಡಿ ಮಾಡಿಸ್ಬೇಕು. ಅವ್ರನ್ನೇ ಕರ್ಕೊಂಡ್ ಬಂದು ಇಲ್ಲೇ गाना गाती मैं भी देख ले जब लाग आता नहीं अट्टी जाने टाइम हुआ रेडी गाना बदले सकला बरता ए ಹುಷಾರ್ ಕವಲ್ ಕೇಕ್ ಇರೆ ಹಿಡ್ಕೊ. ರೆಡಿ 3 2 1 ರೋಲ್. ಇವನ್ ಬರ್ಡೇಗೆ ಇನ್ನು ಯಾವ ಥರ ಪೋಸ್ ಕೊಡ್ತಾರೋ ಗೊಂಬೆ ನಾನು ತಿನ್ಲೇಬೇಕು ಇವಾಗ. ನಾವೇನೇ ಮಾತಾಡಿದ್ರು ಇವಾಗ ಅವನಿಗೆ ಗೊತ್ತಾಗಬಾರ್ದು. ಇಲ್ಲ ಅಲ್ಲ, ಅವನು ಬಂದ ಮೇಲೆ. ಸ್ಯಾಮ್ ಬಂದಿದ್ದಾನೆ, ಸೊ ಬನ್ನಿ ಹೋಗುವ. ಬಂದಿದ್ದಾನೆ ಅಲ್ಲಿ ಗೈಸ್. ಫೈನಲಿ ಎಷ್ಟೊತ್ತಾದ್ಮೇಲೆ ಬ್ಲಾಗ್ ಅಲ್ಲಿ ನಾನು ಕಾಣಿಸ್ಕೊತಾ ಇದ್ದೀನಿ. ಯಾವನ್ ಗುರು ಇವನು ಎಲ್ಲದಕ್ಕೂ. ಇವ್ರಿಬ್ಬರದು ಯಾಕೆ ಗೌಡ್ರೆ, ನಮ್ಮ ಅಪ್ಪ ಅಮ್ಮನ ಕರ್ಸಿ ಗೌಡ್ರೆ, ಇವ್ರಿಬ್ಬರ ಜೊತೆ ನಾನು ಮನೀಶ್ ರೆಕಾರ್ಡ್ ಆಗ್ತಿದ್ಯಾ? ಇಲ್ಲ ಕಾಣಿಸಿದ್ದು ಯಾರು ಇವಾಗ ಹೇಳ್ತಾವ್ ಸ್ಟೆಪ್ಸೆ ಅಂತ. ಬೇಕು
ಒಂದು ಎರಡು ಬ್ರೋ ಕಾಲು ಎತ್ತಿಡಿ ಬ್ರೋ ಸ್ಟೆಪ್ಸ್ ಸ್ಕೂಲ್ ಹತ್ರ ಹುಷಾರಾಗಿ ಬ್ರೋ ಪ್ಲೀಸ್ ಬಬ್ಲು ಇನ್ನ ಜೋರಾಗಿ ಹೇಳು ನಾವೆಲ್ಲ ಮಾಡೋಣ ಆಯ್ತು ಇದೆಲ್ಲ ಇದು ಫಸ್ಟ್ ಇದು ಬಂದ್ಬಿಡಿ ಬ್ರೋ ಇನ್ನೊಂಚೂರು ಗೋಲ್ ಆಡ ಇವಾಗ ಹಾಕ್ಬೋದಲ್ಲ ಅವರು ಆಡು 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 ಮಾಡ್ತಿದ್ರು ಹೇಳಿ ಜೊತೆ ನಾನೇನೇನೋ ಪ್ಲಾನ್ ಮಾಡಿದಾಗ ಎಲ್ಲ ಹಿಂಗೆ ಮಾಡ್ತಾರೆ ಅದಕ್ಕೆ ಬೇಜಾರು ಏನ್ ಮಾಡಿ ಬೈಕೊಳ್ಳು ತಿಂತವಳೆ ಕೇಕ್ ಎಲ್ಲ ತಿಂತಾರೆ ಕೇಕ್ ಇಲ್ಲಿ ಕೇಕ್ ಈ ರೇಂಜಿಗೆ ತಿಂತಾರಂತ ಗೊತ್ತಿರ್ಲಿಲ್ಲ ಒಂಚೂರು ಬಿಟ್ಟಿಲ್ಲ ಥ್ಯಾಂಕ್ ಯು ನೇಹಾ ಥ್ಯಾಂಕ್ ಯು ನೇಹಾ ಅವರೇ ಕ್ರೀಮ್ ಆನ್ ಟಾಪ್ ಥ್ಯಾಂಕ್ ಯು ಒಂದು ಕೇಕ್ ಹೇಳಿದ್ದೆ ಮ್ಯಾಂಗೋದು ಅರ್ಧ ಇನ್ನೂ ಬಂದಿಲ್ವಾ ಹೇಳ್ತಿದ್ಯಲ್ವ ಎಲ್ಲ ಬ್ಲಾಗಲ್ಲಿ ಹೇಳದೆ ಎಲ್ಲಾರು ಬ್ಲಾಗಲ್ಲಿ ಹೇಳ್ತಿದಾರಂತೆ ನೇಹಾ ಅವರೇ ನೀವು ನನ್ನ ಬ್ಲಾಗ್ ನೋಡ್ತಿದ್ರೆ ಥ್ಯಾಂಕ್ ಯು ಫಾರ್ ದಿ ವಂಡರ್ಫುಲ್ ಕೇಕ್ ಸಖತ್ ಟೇಸ್ಟಿ ಆಗಿದೆ ನೋಡಿ ಗೈಸ್ ಎಲ್ಲರೂ ಹೆಂಗ್ ತಿಂದೆ ನೀವು ಕೇಕ್ ಬರೀ ಕೇಕ್ ಬಸ್ ಇಲ್ಲಿ ಕೇಕ್ ಇಲ್ಲ ಸ್ಟಾರ್ಟ್ ಮಾಡ್ರು 10 ನಿಮಿಷ ವಿಡಿಯೋ ಫಸ್ಟಿಂದ ರೆಡಿ ಇಟ್ಸ್ ಓಕೆ ರೀಟೇಕ್ ಹೌದಾ ನೀನಿದ್ದೆ ಗೊತ್ತಾಯ್ತು ಇಲ್ಲಾಂದ್ರೆ ದೇವಣ್ಣನಿಗೂ ಗೊತ್ತಾಗ್ತಾ ಇದ್ದಿಲ್ಲ ಇನ್ಸ್ಟೆಂಟ್ ಅನ್ಕೊಂಡ ಹಂಗೆ ಅನ್ಕೊಂಡಿದ್ದು ಗೈಸ್ ಇವಾಗ ಡಿನ್ನರು ನೋಡಿ ಡಿನ್ನರ್ ಈ ತರ ಇದೆ ಈ ತರ ಕ್ಯಾರಿಯರಲ್ಲಿ ಡಿನ್ನರ್ ಕೊಡ್ತಿದ್ದಾರೆ ನೋಡಿ ಏನೇನಿದೆ ಡಿನ್ನರ್ ನೋಡೋಣ ವೆಜ್ ನಾನ್ ವೆಜ್ ಗೈಸ್ ನಾವು ಇವತ್ತು ವೆಜ್ಜು ನಾನು ನನ್ನ ಹಸ್ಬೆಂಡು ನಮ್ಮ ಅತ್ತೆ ಸೊ ನಮ್ಮ ಫ್ಯಾಮಿಲಿ ಎಲ್ಲ ನಾರ್ಮಲಿ ವೆಜ್ಜು ಅಯ್ಯೋ ಏನಿದು ಏ ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ಗೈಸ್ ನಮ್ಮ ಡ್ಯಾಡಿ ನೋಡಿ ಸೊ ರಾತ್ರಿ ನಾನು ಬ್ಲಾಗ್ ಎಂಡ್ ಮಾಡಿಲ್ಲ ರಾತ್ರಿ ಎಲ್ಲ ಬಿಹೈಂಡ್ ದಿ ಸೀನ್ಸ್ ಆಮೇಲೆ ಊಟ ಎಲ್ಲ ಆಗಿ ಹಾಗೆ ಎಲ್ಲ ಕುತ್ಕೊಂಡು ಮಾತಾಡ್ತಿದ್ವಿ ಎಂಜಾಯ್ ಮಾಡ್ತಿದ್ವಿ ಅದೆಲ್ಲ ಸ್ಯಾಮ್ ಬ್ಲಾಗಲ್ಲೇ ಬರುತ್ತೆ ಸೊ ಇವಾಗ ಏನಂದರೆ ಇವಾಗ ಎದ್ದು ಬ್ರೇಕ್ಫಾಸ್ಟಿಗೆ ಹೋಗ್ತಾ ಇದ್ದೀವಿ ಹೆಂಗಿದೆ ಬ್ರೇಕ್ಫಾಸ್ಟ್ ಟ್ರೈ ಮಾಡೋಣ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಾನು ಸಪ್ರೇಟ್ ಬ್ಲಾಗ್ ಮಾಡೋಣ ಗೈಸ್ ಆಲ್ರೆಡಿ ಬಿಹೈಂಡ್ ದಿ ಸೀನ್ಸ್ ಸ್ವಲ್ಪ ಮಾಡಿರೋದು ನಾನು ಅದಕ್ಕೆ ಏನಿದೆ ಬ್ರೇಕ್ಫಾಸ್ಟ್ ನೋಡೋಣ ಏನೇನು ತಿಂತವ್ರೆ ಎಲ್ಲ ತಿಂತವ್ರ ಏನು ಎದ್ದಿದ್ದಾರೆ ಏನು ಕತೆ ನೀವು ತಿಂದ್ರಾ ಪಾಪ ನೀವು ತಿಂದ್ರಾ ಏನೇನಿತ್ತು ಚೆನ್ನಾಗಿತ್ತಾ ಬ್ರೇಕ್ಫಾಸ್ಟ್ ಇಡ್ಲಿ ವಡೆ ಪೂರಿ ಕೇಸರಿ ಬಾತ್ ಎಲ್ಲರೂ ತಿಂದ್ರಾ ಇಲ್ಲ ನಾವೆಲ್ಲ ತಿಂದಿನಿ ಮತ್ತೆ ನಾನು ಮಮ್ಮಿ ಎಲ್ಲ ತಿಂದ್ವಿ ಎಲ್ಲ ದೊಡ್ಡವ್ರು ಬೇಗ ಎದ್ಬಿಟ್ಟವ್ರೆ ಗೈಸ್ ನಾವು ಆಲ್ಮೋಸ್ಟ್ 4:35ಗೆ ಮಲಗಿದ್ದು ಗೈಸ್ ನಾವೆಲ್ಲ ಸೊ ಬನ್ನಿ ಹೋಗೋಣ ಇವಾಗ ಏನೇನು ತಿನ್ನೋಣ ಹೊಟ್ಟೆ ಹಸ್ಬಿಟ್ಟಿದೆ ನೋಡಿ ಗೈಸ್ ಹೆಂಗೆ ಕೂತವ್ರು 14 ಜನ ಇದ್ದೀವಿ ಆರಾಮಾಗಿ ಕಾಲು ಆಡ್ಸ್ಕೊಂಡು ಬ್ರೇಕ್ಫಾಸ್ಟ್ ಏನೇನಿದೆ ಅಂತ ತೋರಿಸ್ತೀನಿ ನೋಡಿ ವಡೆ ಸಾಂಬಾರ್ ಕೇಸರಿ ಬಾತ್ ನಾನು ತಿಂದಿಲ್ಲ ಪೂರಿ ಸಾಗು ಬಾಯ್ಲ್ಡ್ ಎಗ್ ಟೀ ಕಾಫಿ ಇದೆ ಎಲ್ಲರೂ ತಿಂದಾಯಿತು ನಾನಂತೂ ಚೆನ್ನಾಗಿ ಬ್ರೇಕ್ಫಾಸ್ಟ್ ಮಾಡಾಯಿತು ನಮ್ಮ ಸಂಜೆಗೆ ಸ್ವಲ್ಪ ಮಾತುಕತೆ ಮಾಡುವ ಸಾಯಿಸ್ಬಿಟ್ಟು ಮಾತುಕತೆ ಅಂತ ಬದುಕಿದೆಯಲ್ಲೋ ಎಸ್ ನಮ್ಮ ಸಂಜುಗೆ ಒಳ್ಳೆ ಎಂಟರ್ಟೈನರ್ ಆಗಿದೆ ರಾತ್ರಿ ಒಳ್ಳೆ ಸಾಂಗ್ಸ್ ಅಂತೂ ಅಷ್ಟು ಸಾಂಗ್ಸ್ ಆಡಿದ್ದೀನಿ ಅಂದರೆ ನನ್ನ ವಾಯ್ಸೇ ಹೋಗ್ಬಿಟ್ಟಿದೆ ಅಷ್ಟು ಚೆನ್ನಾಗಿ ಆಡಿದ್ದೀನೋ ನಿನಗೋಸ್ಕರ ಎಷ್ಟು ಸಾಂಗ್ಸ್ ಡೆಡಿಕೇಟ್ ಮಾಡಿದ್ದೀನಿ ಪಲಾವ್ ಹಪ್ಪಳ ಎಲ್ಲ ತಿಂತವ್ರೆ ನಾನು ಬರೀ ಚಪಾತಿ ಪನ್ನೀರ್ ನನಗೆ ಹಾಕೋದು ಏನಕ್ಕೆ ಹಾಕ್ತಿದ್ಯಾ ಪ್ರಶಾಂತ ಅಲ್ಲಿ ಕ್ಯಾಮ್ರಾ ಇದೆ ತೋರಿಸ್ತೀನಿ ಯಾರು ತಗೊಂಡ್ಬಂದಿದ್ದೀನಿ ನಾನೇನು ತೊಗೊಂಡಿಲ್ಲ ಗೈಸ್ ಅವರೇ ಬಂದು ಹಪ್ಪಳ ಹಾಕ್ತಿದ್ದಾರೆ
ನಮ್ ಸಂಜೆಗೆ ಫುಲ್ ಆಡಿ ರೋದನೆ ಕೊಟ್ಬಿಟ್ಟಿದ್ದೀನಿ ಅವ್ನ ಕಷ್ಟನೇ ಹೇಳ್ಕೊತಾನೆ ಹೊಸಿ ಹಿಂಸೆ ಇಟ್ರ ನನ್ನ ಜೀವನದಲ್ಲಿ ಯಾವತ್ತೂ ಇಂಥ ಕಷ್ಟ ಅನುಭವಿಸೇ ಇಲ್ಲ ನಾನು. ಅಂತ ಕಷ್ಟ ಅನುಭವಿಸಿದ್ದೀನಿ ನೈಟ್ನಾಗ. ಕಣ್ಣಲ್ಲಿ ರಕ್ತ ಬರೋದು ಬಾಕಿ ಬಂದಿಲ್ಲ ಅಷ್ಟಲ್ಲಿ ಸುಮ್ಮನಾಗೋದ್ರು. ಏನೋ ರೀಲ್ಸ್ ಪೋಸ್ಟ್ ಮಾಡ್ತಾ ಇದ್ರು. ಇಲ್ಲ ನಾನು ವಿಡಿಯೋ ಎಡಿಟ್ ಮಾಡ ಅವ್ರ SRIT ಕಾಂಪಿಟೇಷನ್ ಹೇಳಿದ್ರು. ಫುಲ್ ಓದ್ದೆ. ಯಾಕೆ ಫುಲ್ ಓದ್ದೆ? ಬೆಳಗ್ಗೆ ಓದ್ದ ನಾನು ಪೋಸ್ಟ್ ಮಾಡೋ ಟೈಮಲ್ಲಿ ಓದ್ದ ಅಂತ ನನಗೆ ಏನು ಬರೀತಾ ಇದ್ದೆ ನನಗೆ ಗೊತ್ತಿಲ್ಲ. ಅದಕ್ಕೆ ನಮ್ಮ ಅತ್ತೆ ಜೊತೆಗಿರ್ತೀನಿ ಜಾಸ್ತಿ ಅಂದ್ಬಿಟ್ಟು ಏನಂದಿದ್ ನೀನು ಬಿಡ್ತಾರೆ ತಲೆ ಮೇಲೆ. ನಿಜ ಹೇಳು ಪ್ರಶಾಂತ, ನಾನು ಅಷ್ಟು ಅಸಹ್ಯವಾಗಿ ಆಡ್ತೀನ? ನಿನ್ನ ಮನಸ್ಸಿಂದ ಹೇಳು, ನಾನು ಅಷ್ಟು ವರ್ಸ್ಟಾಗಿ ಆಡ್ತೀನ? ಕ್ಯೂಟಾಗಿ ಆಡ್ದಿರ್ತೀಯಾ? ತಪ್ಪ ಆಡ್ತೀಯ ಅಷ್ಟೇ. ಕ್ಯೂಟಾಗಿ ಆಡ್ತೀನಂತೆ ನಾನು, ಅರ್ಥ ಮಾಡ್ಕೊ. ನೀನು ಹೇಳ್ಬೋದು ನಾನು ಎಷ್ಟು ಚೆನ್ನಾಗಿ ನಾನು ಆಡ್ ಬಗ್ಗೆ ಹೇಳು, ನಾನು ಎಷ್ಟು ಚೆನ್ನಾಗಿ ಚಾಲೆಂಜ್ ಹೇಳ್ತೀನಿ. ಕ್ಯೂಟಾಗಿ ಆಡ್ತೀಯ ಅಂತ ತಾನೇ ಹೇಳ್ತೀನಿ. ನಿಂಗೊಂದು ಹಾಡು ಫುಲ್ ಆಡು, ನೀನೇನು ಬೇಕು ಕೇಳೋ ನಾನು ಕೊಡಿಸ್ತೀನಿ. ಲಿರಿಕ್ಸ್ ನೋಡಿ ಆಡ್ಬೇಕು. ನಂಗೆ ಲಿರಿಕ್ಸ್ ನೋಡಿದ್ರೆ ನನ್ನ ಸಿಂಗರ್ ಲಿರಿಕ್ಸ್ ನೋಡಿದೆ ಲಿರಿಕ್ ಅಂತೇಳಿ ಟ್ಯೂನ್ ಆಡ್ಬಿಡ್ತಾಳೆ. ಇಲ್ಲಾಂದ್ರೆ ಬರೀ ಒಂದು ಲಿರಿಕ್ಸು, ಒಂದು ಸ್ಟ್ಯಾಂಜ, ಬರೀ ಒಂದು ಪಲ್ಲವಿ ಮಾತ್ರ ಆಡು. 100 ಸತಿ ಪ್ರಾಕ್ಟೀಸ್ ಮಾಡು, 101 ಸತಿ ಆಡಬೇಕು. ಎಲ್ಲ ನಾನು ನೋಡ್ದೆ ಅಂತ ಆಡಲ್ಲ, ನೋಡ್ಬಿಟ್ಟು ಆಡೋದು.